ಸಿವಿಲ್ ಕಾನ್ಸ್ಟೇಬಲ್ ನೇಮಕಾತಿಗೆ ಇನ್ನು ಒಂದು 40 ದಿನ ಸಮಯ ಉಳ್ಕೊಂಡಿದೆ. CRDR ಪರೀಕ್ಷೆಗೆ ಒಂದು 60 ದಿನ ಸಮಯ ಉಳ್ಕೊಂಡಿದೆ. ಈ ಸಂದರ್ಭದಲ್ಲಿ ನಾನು ಮೆಂಟಲ್ ಎಬಿಲಿಟಿಯನ್ನ ಹೇಗೆ ಎದುರಿಸಬೇಕು, ಈ ಮೆಂಟಲ್ ಎಬಿಲಿಟಿಯನ್ನ ಎದುರಿಸಿ ನಾನು ಗೆಲ್ಲೋದಾದ್ರೂ ಹೇಗೆ? ಸರ್, ಮ್ಯಾಥ್ಸ್ ನನಗೆ ಕಷ್ಟ ಆಗಿದ್ದಕ್ಕೇನೆ ನಾವೇನ್ ಮಾಡಿದ್ದು, ಕಾಮರ್ಸ್ ತಗೊಂಡಿದ್ದು. ಮ್ಯಾಥ್ಸ್ ಕಷ್ಟ ಆಗಿದ್ದಕ್ಕೆ ನಾನು PUC ನಲ್ಲಿ ಆರ್ಟ್ಸ್ ಹೋಗಿದ್ದು ಅಂತ ಹೇಳ್ತಾ ಹೋಗ್ತಾರೆ. ಅಲ್ಲೆಲ್ಲ ಬಿಟ್ಟು ಬಂದ್ರೆ ತಿರ್ಗಾ ಈ ಮೆಂಟಲ್ ಎಬಿಲಿಟಿ ನಮ್ಮನ್ನು ಬಿಡ್ತಾ ಇಲ್ವಲ್ಲ ಸರ್, ಈ ಮ್ಯಾಥಮೆಟಿಕ್ಸ್ ನಮ್ಮನ್ನು ಬಿಡ್ತಿಲ್ವಲ್ಲ ಸರ್ ಅಂತ ಬಹಳಷ್ಟು ಜನ ಅಂದ್ಕೊಂಡಿದ್ದಾರೆ. ಗಣಿತನ ಹೊರತುಪಡಿಸಿ ಯಾವ ಪ್ರಾಬ್ಲಮ್ ಅನ್ನು ಕೂಡ ಇಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ. ಬಟ್ ಆದರೆ ಇಲ್ಲಿ ಅನಲಿಟಿಕಲ್ ರೀಸನಿಂಗ್ ಅಥವಾ ಅನಲಿಟಿಕಲ್ ಎಬಿಲಿಟಿ ಅಂತ ಏನು ಕರಿತೀವಿ, ಇಲ್ಲಿ ಬರುವಂತಹ ಏನು ಕ್ವಶನ್ಸ್ ಇದಾವೆ, ಯಾವ ಕ್ವಶನ್ಸ್ಗೂ ಮೆಂಟಲ್ ಎಬಿಲಿಟಿ ಅಥವಾ ಮ್ಯಾಥ್ಸ್ನ ಅವಶ್ಯಕತೆ ಇಲ್ಲ. ಆಗಸ್ಟ್ 2ನೇ ತಾರೀಕು ನಿಮ್ಮ ಎಕ್ಸಾಮನ್ನು ಮುಗಿದ ನಂತರ ಕ್ವಶನ್ ಪೇಪರ್ ತಂದು ಮುಂದಿಟ್ಕೊಂಡು ನೋಡಿ, ಇವೆರಡರಲ್ಲಿ ಒಂದ್ರ ಮೇಲೆ ಕ್ವಶನ್ ಇಲ್ಲ ಅನ್ನೋ ನನ್ನನ್ನು ಕೇಳಿ. ಯಾಕೆಂದರೆ ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ. 200% ಈ 2 ಟಾಪಿಕ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಈ 2 ಟಾಪಿಕ್ನ ಪರ್ಫೆಕ್ಟ್ ಆಗೋದಕ್ಕೆ ನನಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಜಸ್ಟ್ ಅರ್ಧ ಗಂಟೆ ಸಾಕು. ಈ ವೆಬ್ಸೈಟ್ಗೆ www.indiabix.com ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲಿರುವಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಳಿ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ನೀವು ಸಾಲ್ವ್ ಮಾಡಿರೋ ಪ್ರಾಬ್ಲಮ್ನೇ ಬರುತ್ತೆ ನಿಮ್ಮ ಎಕ್ಸಾಮಲ್ಲಿ. ನಮಸ್ಕಾರ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ. ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಹಾಗೂ ನನ್ನೆಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರೇ, ನಿಮ್ಮಗಳ ಸೇವೆಯಲ್ಲಿ ಉಜ್ವಲ ಅಕಾಡೆಮಿ ದಶಕಗಳನ್ನು ಪೂರೈಸಿದೆ. 10 ವರ್ಷ ಪೂರೈಸಿದೆ. ಈ 10 ವರ್ಷದಲ್ಲಿ ಸುಮಾರು ನಾವು 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ. ಇದರಲ್ಲಿ ಉಜ್ವಲ ಅಕಾಡೆಮಿಯಿಂದ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು PSI, PC, FDA, SDA, KAS ಇನ್ನು ಮುಂತಾದ ಹುದ್ದೆಗಳಿಗೆ ಆಯ್ಕೆಯಾಗಿದ್ದಾರೆ. ನಮ್ಮ ಎಲ್ಲ ಅಂಕಿಅಂಶಗಳು ನಾವು ಬೇರೆಯವ್ರ ರೀತಿ ಬೇರೆ ಕೋಚಿಂಗ್ ಸೆಂಟ್ರಲ್ಲಿ ಓದೋರ ಫೋಟೋನ ಹಾಕ್ಕೊಂಡು ಸುಳ್ಳು ಅಂಕಿಅಂಶಗಳನ್ನು ಕೊಡೋದಿಲ್ಲ. ನೀವು ನಮ್ಮ ಅಲ್ಲಿ ಆಯ್ಕೆಯಾದ ಯಾವ ವಿದ್ಯಾರ್ಥಿಯನ್ನು ಯಾವ ಸಂದರ್ಭದಲ್ಲಿ ಕೇಳಿದ್ರು ಕೂಡ ಅವರು ಹೇಳುವಂಥದ್ದು ಅದೇ ಆಗಿರುತ್ತೆ. ಹಾಗಾಗಿ ಮತ್ತೊಮ್ಮೆ ಹೇಳ್ತಾ, ಈಗ ಮೆಂಟಲ್ ಎಬಿಲಿಟಿಗೆ ಹೇಗೆ ತಯಾರಿ ಮಾಡ್ಕೋಬೇಕು ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಸಿವಿಲ್ ಕಾನ್ಸ್ಟೇಬಲ್ ನೇಮಕಾತಿಗೆ ಇನ್ನು ಒಂದು 40 ದಿನ ಸಮಯ ಉಳ್ಕೊಂಡಿದೆ. ಅದಾದ ನಂತರ CRDR ಪರೀಕ್ಷೆಗೆ ಒಂದು 60 ದಿನ ಸಮಯ ಉಳ್ಕೊಂಡಿದೆ. ಈ ಸಂದರ್ಭದಲ್ಲಿ ನಾನು ಮೆಂಟಲ್ ಎಬಿಲಿಟಿಯನ್ನು ಹೇಗೆ ಎದುರಿಸಬೇಕು, ಈ ಮೆಂಟಲ್ ಎಬಿಲಿಟಿಯನ್ನು ಎದುರಿಸಿ ನಾನು ಗೆಲ್ಲೋದಾದ್ರೂ ಹೇಗೆ? ರೈಟ್, ನಾನು ಕೆಲಸ ಪಡ್ಕೋಬೇಕಾದ್ರೆ ಮೆಂಟಲ್ ಎಬಿಲಿಟಿಯಲ್ಲಿ ಸಕ್ಸಸ್ ಹೇಗೆ ಕಾಣಬೇಕು ಅನ್ನುವಂಥದ್ದು ಬಹುತೇಕ ಇವತ್ತು ಸೆಲೆಕ್ಟ್ ಆಗದೆ ಉಳ್ಕೊಂಡಿರುವಂಥ ವಿದ್ಯಾರ್ಥಿಗಳನ್ನ ಕೇಳಿ ನೋಡಿ. ಸರ್, ಮೆಂಟಲ್ ಎಬಿಲಿಟಿನಲ್ಲಿ ಒಂದೇ ಒಂದು ಕ್ವಶನ್ ನಾನು ರಾಂಗ್ ಮಾಡದೆ ಹೋಗಿದ್ದಿದ್ರೆ ನಾನು ಸೆಲೆಕ್ಟ್ ಆಗಿರ್ತಿದ್ದೆ ಸರ್. ನಾನು ಮೆಂಟಲ್ ಎಬಿಲಿಟಿನ 4 ಕ್ವಶನ್ ಅಟೆಂಡ್ ಮಾಡಿದೆ, 4 ತಪ್ಪಾಗಿದೆ ಸರ್, ನೆಗೆಟಿವ್ ಮಾರ್ಕ್ಸ್ ಬಂತು ಸರ್, 1 ಹೋಯ್ತು ಮಾರ್ಕ್ಸು, ಹಾಗಾಗಿ ನಾನು ಹೊರಗಡೆ ಉಳ್ಕೊಂಡೆ ಸರ್, ಇಲ್ಲ ನಾನು ಸೆಲೆಕ್ಟ್ ಆಗಿರ್ತಿದ್ದೆ ಸರ್. ನಂಗೆ ಮೆಂಟಲ್ ಎಬಿಲಿಟಿನಲ್ಲಿ 2 ಕ್ವಶನ್ ಕೈ ಹಿಡಿದಿದ್ರೆ ಸಾಕಾಗಿತ್ತು ಸರ್, ನನಗೆ ಜಾಬ್ ಆಗ್ತಿತ್ತು ಅಂತ ಹೇಳುವಂಥವ್ರ ಸಂಖ್ಯೆನೇ ಜಾಸ್ತಿ. ಅಂದರೆ ಒಬ್ಬ ಸಾಮಾನ್ಯ ಅಭ್ಯರ್ಥಿ, ಅದರಲ್ಲೂ ವಿಶೇಷವಾಗಿ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಲ್ಲದಂಥ ವಿದ್ಯಾರ್ಥಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಕಾಣಬೇಕು ಅಂತನದಾದರೆ ಅವನಿಗೆ ಕೈ ಹಿಡಿಬೇಕಾಗಿರುವಂಥದ್ದು ಯಾವುದಪ್ಪ ಅಂತಂದ್ರೆ ಮೇಜರ್ ಆಗಿ ಬಹಳ ಮುಖ್ಯವಾಗಿ ಮೆಂಟಲ್ ಎಬಿಲಿಟಿ. ಯಾರಿಗೆ ಮೆಂಟಲ್ ಎಬಿಲಿಟಿ ಕೈ ಹಿಡಿಯುತ್ತೋ ಅವನು ಯೂನಿಫಾರ್ಮ್ನ ಹಾಕೋತಾನೆ ಅಥವಾ ಗೌರ್ಮೆಂಟ್ ಸಂಬಳನ ಪಡ್ಕೋತಾನೆ. ಯಾರಿಗೆ ಮೆಂಟಲ್ ಎಬಿಲಿಟಿ ಕೈ ಕೊಡುತ್ತೋ ಅವನಿಗೆ ಜೀವನ ಪೂರ್ತಿ ಕೆಲಸ ಇರೋದಿಲ್ಲ. ಹಾಗಾಗಿ ತಾವುಗಳು ಮಾಡಬೇಕಾಗಿರುವಂಥದ್ದು ಏನು ಸರ್, ಮೆಂಟಲ್ ಎಬಿಲಿಟಿ ಹೇಗೆ ಮಾಡಬೇಕಾಗುತ್ತೆ, ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅನ್ನುವಂಥದ್ದು ಇವತ್ತು ನಾನು ಈ ವಿಡಿಯೋದಲ್ಲಿ ತಮಗೆ ಹೇಳ್ತಾ ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಒಂದಷ್ಟು ಶಾರ್ಟ್ ಟ್ರಿಕ್ಸನ್ನು ಹೇಳ್ಕೊಡ್ತೀನಿ. ನಾನು ನಿಮಗೆ ಮೆಂಟಲ್ ಎಬಿಲಿಟಿಯ ಶಾರ್ಟ್ ಟ್ರಿಕ್ಸ್ ಹೇಳ್ಕೊಡ್ತೀನಿ, ಹೇಗಿರಬೇಕು ಅನ್ನುವಂಥದ್ದು ಬಗ್ಗೆ ಶಾರ್ಟ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಹಾಗಾಗಿ ಮೆಂಟಲ್ ಎಬಿಲಿಟಿನ ಹೇಗೆ ಓದಬೇಕು ಸರ್ ಅನ್ನುವಂಥದ್ದು ನೋಡ್ತಾ ಹೋಗೋದಾದ್ರೆ, ಆ್ಯಕ್ಚುಲಿ ನಾವು ಮೆಂಟಲ್ ಎಬಿಲಿಟಿ ಅಂತ ತಗೊಂಡಾಗ ಸೆಂಟ್ರಲ್ ಲೆವೆಲ್ ಎಕ್ಸಾಮ್ಸ್ಗೆ ಬೇರೆ ಥರ ಕನ್ಸಿಡರ್ ಮಾಡ್ತಾರೆ. ನಾವು ಕರ್ನಾಟಕದ ಸ್ಟೇಟ್ ಲೆವೆಲ್ ಎಕ್ಸಾಮಲ್ಲಿ ಏನು ಮಾಡ್ತೀವಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ಅನಲಿಟಿಕಲ್ ರೀಸನಿಂಗ್ ಎರಡನ್ನೂ ಒಟ್ಟಾರೆ ಸೇರಿಸಿ ನಾವು ಮೆಂಟಲ್ ಎಬಿಲಿಟಿ ಅಂತ ಹೇಳ್ತಾ ಹೋಗ್ತೀವಿ. ನಾನು ಈಗ ಉಳಿದಿರುವಂತಹ ಸಮಯದಲ್ಲಿ ಎಲ್ಲ ಟಾಪಿಕ್ ನಿಮ್ಗೆ ಗೊತ್ತಿಲ್ಲ ಅಂತಂದಾಗ ಇಂಪಾರ್ಟೆಂಟ್ ಯಾವ ಟಾಪಿಕ್ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಾವು ಮೊದಲು ನೋಡಬೇಕಾಗಿರುವಂಥದ್ದೇನು ಅಂತ ನೋಡ್ತಾ ಹೋಗೋಣ. ರೈಟ್, ಹಾಗಾದರೆ ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂತೆ ನಾವು ಏನನ್ನ ನೋಡ್ಬೋದು ಸರ್ ಅಂತಂದರೆ, ರೈಟ್, ಇಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಒಂದು ಟಾಪಿಕ್ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಬರುವಂಥದ್ದು ಅನಲಿಟಿಕಲ್ ರೀಸನಿಂಗ್ ಅಂತ ಬರುತ್ತೆ. ಈ 2 ಟಾಪಿಕಲ್ಲಿ ರೈಟ್, ನನಗೆ ಭಾಳಷ್ಟು ಜನ ಮ್ಯಾಥಮೆಟಿಕ್ಸ್ ಬ್ಯಾಕ್ಗ್ರೌಂಡ್ ಇರುವಂಥವ್ರು ಅಥವಾ ಈ ಕಾಲೇಜಲ್ಲಿ ಸೈನ್ಸನ್ನು ಓದಿಲ್ಲದೆ ಇರುವಂಥವ್ರಿಗೆ ಒಂದಷ್ಟು ಮ್ಯಾಥ್ಸ್ ಅಂದರೆ ಭಾಳ ಕಷ್ಟ. ಭಾಳ ಸಲ ನಾನು ಕೇಳಿದ್ದೀನಿ, ಅವ್ರು ಹೇಳ್ತಾರೆ, ಸರ್ ಮ್ಯಾಥ್ಸ್ ನನಗೆ ಕಷ್ಟ ಆಗಿದ್ದಕ್ಕೇನೆ ನಾವೇನು ಮಾಡಿದ್ದು, ಕಾಮರ್ಸ್ ತೊಗೊಂಡಿದ್ದು.
ಮ್ಯಾಥ್ಸ್ ಕಷ್ಟ ಆಗಿದ್ದಕ್ಕೆ ನಾನು ಪಿ ಯು ಸಿನಲ್ಲಿ ಆರ್ಟ್ಸ್ಗೆ ಹೋಗಿದ್ದು ಅಂತ ಹೇಳ್ತಾ ಹೋಗ್ತಾರೆ. ಅಲ್ಲೆಲ್ಲ ಬಿಟ್ಟು ಬಂದರೆ ತಿರ್ಗಾ ಈ ಮೆಂಟಾಲಿಟಿ ನಮ್ಮನ್ನು ಬಿಡ್ತಾ ಇಲ್ವಲ್ಲ ಸರ್, ಈ ಮ್ಯಾಥಮೆಟಿಕ್ಸ್ ನಮ್ಮನ್ನು ಬಿಡ್ತಿಲ್ವಲ್ಲ ಸರ್ ಅಂತ ಭಾಳಷ್ಟು ಜನ ಅಂದ್ಕೊಂಡಿದ್ದಾರೆ. ರೈಟ್. ಆದರೆ ಯಾವ ಮನುಷ್ಯನಿಗೂ ಎಂತಹದೇ ಆದರೂ ಕೂಡ ಅದು ಅಸಾಧ್ಯ ಅನ್ನುವಂಥ ಪದ ಇಲ್ಲ. ಅಸಾಧ್ಯ ಅನ್ನುವಂಥದ್ದು ನಿಮ್ಮ ಮೈಂಡಿಗೆ ಬಂದರೆ ಅದು ಸಾಧ್ಯವಾಗುವಂಥ ಕೆಲಸನೂ ಕೂಡ ಆಗೋದಿಲ್ಲ. ಹಾಗಾಗಿ ನೀವೇನೇ ಮಾಡಬೇಕಾದ್ರೆ ವಾಟ್ ಎವರ್ ಇಟ್ ಮೇ ಬಿ, ಅದು ಅಸಾಧ್ಯ. ಒಬ್ಬ ರಾಮ ಆ ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದು ಭೀಮನಿಗೂ ಆಗುತ್ತೆ ಅಂತ, ಅದು ಮನುಷ್ಯ ಮಾಡುವಂಥದ್ದೇ. ನಿನ್ನ ಜೊತೆನೇ ಕೂತ್ಕೊಂಡು ಲೈಬ್ರರಿನಲ್ಲಿ ನಿನ್ನ ಜೊತೆನೇ ವರ್ಕ್ ಮಾಡಿದಂಥವನು ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಜಾಬ್ ತೊಗೊಂಡಿದ್ದಾನೆ ಅಂತಂದರೆ ಅದು ನಿನ್ನಿಂದಲೂ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ನನಗೆ ಮೆಂಟಲ್ ಎಬಿಲಿಟಿ ಕಷ್ಟ, ಅದನ್ನು ನನಗೆ ಆಗ್ತಾ ಇಲ್ಲ ಅನ್ನುವಂಥ ಏನು ಪ್ರಿಡಿಟರ್ಮೈಂಡ್ ಅಥವಾ ನಾವು ಪ್ರಿಜುಡೀಸ್ ಅಂತ ಏನು ಕರಿತೀವಿ, ಪೂರ್ವಾಗ್ರಹ ಪೀಡಿತ ಮನಸ್ಥಿತಿ ಏನಿದೆಯಲ್ಲ ನಿಮ್ಮಲ್ಲಿ, ಅದನ್ನು ಫಸ್ಟ್ ತೆಗೆದು ಪಕ್ಕಕ್ಕಿಡಬೇಕು. ಹೌದು, ನನಗೆ ಮೆಂಟಲ್ ಎಬಿಲಿಟಿ ಕಷ್ಟ, ಆದರೆ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟ್ ಮನುಷ್ಯನಿಂದಲೇ ಹುಟ್ಟಿರೋದೇ ಹೊರತು, ರೈಟ್, ಮೆಂಟಲ್ ಎಬಿಲಿಟಿ ಇದ್ದ ಮನುಷ್ಯ ಅಲ್ಲ ಅನ್ನುವಂಥ ಕಾನ್ಸೆಪ್ಟ್ ನಿಮ್ಮ ತಲೆಗೆ ಬಂದರೆ, ನಾನು ಕಲಿಲೇಬಹುದು ಅಂತ ನೀವು ನಿರ್ಧಾರ ಮಾಡಿದ್ರೆ ಖಂಡಿತವಾಗ್ಲೂ ಮೆಂಟಲ್ ಎಬಿಲಿಟಿ ನೀವು ಕಲಿಬೋದು, ನೀವು ಜಾಬ್ ತಗೋಬೋದು. ಯಾವಾಗಲೂ ನಿಮ್ಮ ಮನಸ್ಥಿತಿ ಮೇಲೆ ನಿರ್ಧಾರ ಆಗಿರುತ್ತೆ, ನೀನು ಯಾವ ರೀತಿ ಅದನ್ನು ತಗೋತೀಯ ಅಂತೇಳಿ. ಸೊ ನಾವು ಯಾವಾಗಲೂ ಹೇಳ್ತಾ ಹೋಗ್ತೀವಿ, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಒಂದು ಕಡೆಗೆ ಬರಿತಾ ಹೋಗ್ತೀವಿ, ಮತ್ತೊಂದು ಕಡೆಗೆ ನಾವು ಬರಿತಾ ಹೋಗ್ತೀವಿ ಅನಲಿಟಿಕಲ್ ರೀಸನಿಂಗ್ ಅಂತೇಳಿ ಬರಿತಾ ಹೋಗ್ತೀವಿ. ಅನಲಿಟಿಕಲ್ ರೀಸನಿಂಗ್, ಆಯಿತಾ? ಇವೆರಡನ್ನು ಸೇರಿಸಿ ನಾವು ಜನರಲ್ ಆಗಿ ಮೆಂಟಲ್ ಎಬಿಲಿಟಿ ಅಂತೇಳಿ ಕರಿತಾ ಹೋಗ್ತೀವಿ. ಬ್ಯಾಂಕಿಂಗ್ ಎಕ್ಸಾಮ್ಗೆ ಇದೇ ಸಪ್ರೇಟ್ ಇರುತ್ತೆ, ಅದೇ ಸಪ್ರೇಟ್ ಇರುತ್ತೆ, ಅಥವಾ ಅನಲಿಟಿಕಲ್ ಎಬಿಲಿಟಿ ಅಂತೇಳಿ ಕರಿತಾ ಹೋಗ್ತೀವಿ ನಾವು, ರೈಟ್? ಸೊ ಈ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು ಖಂಡಿತ ಇದು ಕಂಪ್ಲೀಟ್ ಮ್ಯಾಥ್ಸ್. ನಾನೆಲ್ಲ ಹೇಳ್ತಾ ಹೋಗ್ತೀನಿ. ಸಮ್ ಟೈಮ್ ಒಂದು 12ರಿಂದ 15 ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿ ಮೇಲೆ ಬರುವಂಥ ಚಾನ್ಸಸ್ ಇರುತ್ತೆ. ಕೆಲವು ಸಲ 25ರವರೆಗೂ ಕೇಳಿದ್ದಾರೆ ನಮ್ಮ ಪಿ ಸಿ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಮೆಂಟಲ್ ಎಬಿಲಿಟಿ. ಒಂದು 3-4 ಪರೀಕ್ಷೆಗಳಲ್ಲಿ ಒಂದು 25ರವರೆಗೂ ಕೇಳಿದ್ದಾರೆ. ಯಾವುದೋ ಇನ್ನೆರಡು ಎಕ್ಸಾಮಲ್ಲಿ ಒಂದು ಕೇಳೇ ಇಲ್ಲ ಮೆಂಟಲ್ ಎಬಿಲಿಟಿ. ಸೊ ಎಷ್ಟು ಕ್ವಶನ್ ಬರುತ್ತೆ ಸರ್ ಅಂತಂದರೆ 0ಇಂದ 25ವರೆಗೂ ಬರುತ್ತೆ. 0ಇಂದ 25ವರೆಗೂ ಬರುತ್ತೆ. ಸರ್ ಹಿಂದೆರಡು 3 ಎಕ್ಸಾಮಲ್ಲಿ ಕೇಳಿಲ್ಲ, 0 ಹಾಗಾದ್ರೆ ಈಗ ಬಿಟ್ಬಿಡ್ಲಾ ಇದನ್ನ? ತಪ್ಪು. ಹಾಗಾದ್ರೆ ಹಿಂದೆ 25 ಕೇಳೋರೆ, ಹಂಗಾಗಿ ಇದನ್ನೇ ಹೆಚ್ಚು ಫೋಕಸ್ ಮಾಡ್ಲಾ? ಅದು ತಪ್ಪು. ಸೊ ಈಗಿರುವಂಥ ಸಂದರ್ಭದಲ್ಲಿ ನಿಮಗೆ 0 to 25 ಮಾರ್ಕ್ಸ್ ಬರುವಂಥ ಚಾನ್ಸಸ್ ಇದೆ ಮೆಂಟಲ್ ಎಬಿಲಿಟಿನಲ್ಲಿ. ಯಾಕೆ ನಾನು ಈ ಮಾತಾಡ್ತೀನಿ ಅಂತಂದರೆ, 2 ಬಾರಿ KSRP PSI ಎಕ್ಸಾಮಲ್ಲಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ 24 ಒಂದ್ಸಲ ಕೇಳೋರು, 25 ಒಂದ್ಸಲ ಕೇಳೋರೆ. ಒಂದ್ಸಲ PSI ಎಕ್ಸಾಮಲ್ಲಿ ಕೇಳೇ ಇರಲಿಲ್ಲ ಮೆಂಟಲ್ ಎಬಿಲಿಟಿ. ಸೊ ಆ ಕಾರಣಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಇದು ಪೊಲೀಸ್ ಎಕ್ಸಾಮಲ್ಲಿ 0 to 25. ಮಾಡ್ರೇಟ್ ಯಾವಾಗಲೂ ಎಷ್ಟಿರ್ತಪ್ಪ 10ರಿಂದ 12 ಅಂತ ಗ್ಯಾರಂಟಿ ಇರುತ್ತೆ. ಅದು ನಾರ್ಮಲ್ ಆಗಿ ಬ್ಯಾಲೆನ್ಸ್ಡ್ ಪೇಪರ್ ಅಂತ ಏನು ಕರಿತೀವಿ, ಆ ಬ್ಯಾಲೆನ್ಸ್ಡ್ ಪೇಪರಲ್ಲಿ ಸೊ 10ರಿಂದ 15 ಕ್ವಶನ್ಸ್ ಇರ್ತವೆ ಮೆಂಟಲ್ ಎಬಿಲಿಟಿ ಬ್ಯಾಲೆನ್ಸ್. ಇದನ್ನ ನಾವು ಬ್ಯಾಲೆನ್ಸ್ ಅಂತಲೇ ಕರಿತೀವಿ. ಕಡಿಮೆ ಬಂದರೆ ತುಂಬ ಕಡಿಮೆ ಆಯಿತು ಅಂತೀವಿ, ಇದಕ್ಕಿಂತ ಜಾಸ್ತಿ ಬಂದರೆ ಮೆಂಟಲ್ ಎಬಿಲಿಟಿನೇ ಜಾಸ್ತಿ ಕೇಳಿದ್ರು ಅಂತ ಹೇಳ್ತಾ ಹೋಗ್ತೀವಿ, ರೈಟ್? ಈ 10ರಿಂದ 15 ಕ್ವಶನ್ಸಲ್ಲಿ ಏನಾಗುತ್ತೆ ಅಂತಂದರೆ, ಪೊಲೀಸ್ ಎಕ್ಸಾಮಲ್ಲಿ ಯಾವಾಗ್ಲೂ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಂದ ಒಂದು 7ರಿಂದ 8 ಕೇಳಿದರೆ, ಅನಲಿಟಿಕಲ್ ರೀಸನಲ್ಲಿ ಕೂಡ ಒಂದು 7ರಿಂದ 8 ಕೇಳ್ತಾರೆ. 7ರಿಂದ 8 ರೇಂಜು, ಆಯಿತಾ? ಸೊ ಒಂದು 7-8 ಕೇಳುವಂಥ ಸಾಧ್ಯತೆ ಇರ್ತವೆ. ತಾವು ಯಾವಾಗಲೂ ನೆನಪಲ್ಲಿ ಇಟ್ಕೊಂಡು ಉಳಿದ ಎಲ್ಲ ಸಬ್ಜೆಕ್ಟಲ್ಲೂ ನಾನು ಸ್ಟ್ರಾಂಗ್ ಇದ್ದೀನಿ ಸರ್, ನನಗೆ ಕಷ್ಟ ಇರೋದೇ ಮೆಂಟಲ್ ಎಬಿಲಿಟಿ ಅಂತಂದರೆ, ನನಗೆ ಮ್ಯಾಥ್ಸ್ ಕಷ್ಟ ಇದೆ ಅಂತಂದರೆ, ಈ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮ್ಯಾಥ್ಸನ್ನು ಬೇಕಾದ್ರೆ ಒಂದು ಪಕ್ಕಕ್ಕಿಡಿ. ಇಲ್ಲಿ ಬರೀ ಮ್ಯಾಥ್ಸೇ ಇದೆ, ಗಣಿತನ ಹೊರತುಪಡಿಸಿ ಯಾವ ಪ್ರಾಬ್ಲಮನ್ನು ಕೂಡ ಇಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ. ಬಟ್ ಆದರೆ ಇಲ್ಲಿ ಅನಲಿಟಿಕಲ್ ರೀಸನಿಂಗ್ ಅಥವಾ ಅನಲಿಟಿಕಲ್ ಎಬಿಲಿಟಿ ಅಂತ ಏನು ಕರಿತೀವಿ, ಇಲ್ಲಿ ಬರುವಂಥ ಏನು ಕ್ವಶನ್ಸ್ ಇದ್ದಾವೆ, ಇವು ಯಾವ ಕ್ವಶನ್ಸ್ಗೂ ಮೆಂಟಲ್ ಎಬಿಲಿಟಿ ಅಥವಾ ಮ್ಯಾಥ್ಸ್ನ ಅವಶ್ಯಕತೆ ಇಲ್ಲ. ಹಾಗಿದ್ರೆ ನೀವು ಯಾಕೆ ಹೆದರ್ಕೋಬೇಕು? 100 ಪ್ರಶ್ನೆಗೆ ಎಕ್ಸಾಮನ್ನು ಮಾಡಿದಂಥ ಸಂದರ್ಭದಲ್ಲಿ 100ರಲ್ಲಿ 15 ಪ್ರಶ್ನೆ ಕೇಳಿದಾಗ 15ರಲ್ಲಿ ಇದ್ರ ಮೇಲೆ ಒಂದು 7 ಕ್ವಶನ್, ಇದ್ರ ಮೇಲೆ ಒಂದು 8 ಕ್ವಶನ್ ಕೇಳಿದೆ ಅಂತಂದರೆ, ಈ 7 ಕ್ವಶನನ್ನು ಬಿಟ್ಟುಬಿಡಿ. ಈ 7 ಕ್ವಶನ್ನ ಬಿಟ್ಟು ಉಳಿದ 8 ಕ್ವಶನ್ನ ಟಾರ್ಗೆಟ್ ಮಾಡಿ. 100ಕ್ಕೆ 7 ಅದು 93 ಆಯಿತು. ಉಳಿದ ಎಲ್ಲರಲ್ಲೂ ನೀನು ಪರ್ಫೆಕ್ಟ್ ಇದ್ದರೆ ಕಟ್ ಆಫ್ ನಿಂತ್ಕೊಳ್ಳುವಂಥದ್ದು 80, ಅದಕ್ಕಿಂತ ಏನು ಕ್ರಾಸ್ ಆಗಿ ಹೋಗಿಲ್ಲ. ಮುಂಚೆಲ್ಲ 60, 62, 63, 64, 65ವರೆಗೂ ನಿಲ್ಕೋತಿತ್ತು. ಈ ವರ್ಷ ಹುದ್ದೆಗಳು ಜಾಸ್ತಿ ಇದೆ, 3000 ಆಸುಪಾಸು ಹುದ್ದೆಗಳಿರೋದ್ರಿಂದ, ಬಟ್ ಕಟ್ ಆಫ್ ಇನ್ನೊಂಚೂರು ಜಾಸ್ತಿ ಆಗೋ ಸಾಧ್ಯತೆ. ಯಾಕೆಂತಂದರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದ. ಕಳೆದ 4-5 ವರ್ಷ PCಗೆ ಅಂತ ತಯಾರಿ ನಡೆಸಿ ಹೊರಗುಳ್ಕೊಂಡಿರಲ್ಲ ಹಳೆ ಹುಲಿಗಳು, ಸೆಲೆಕ್ಟ್ ಆಗದಿರುವಂಥ ಎಲ್ಲ ಹಳೆ ಹುಲಿಗಳು ಮತ್ತೆ ಆಕ್ಟಿವ್ ಆಗ್ತಾರೆ. ಹಾಗಾಗಿ ಅಲ್ಲಿ ಒಂಚೂರು ಸ್ಪರ್ಧೆ ಕಠಿಣ ಆಗ್ಬೋದು. ಬಟ್ ಟೈಮ್ ಜಾಸ್ತಿ ಇದ್ರೆ ಅದು ಆಗ್ತಿತ್ತೇನೋ, ರೈಟ್? ಸೊ ಟೈಮ್ ಕಡಿಮೆ ಇರೋದ್ರಿಂದ ಈಗ ಆಲ್ರೆಡಿ 5 ವರ್ಷ ಓದಿಲ್ದಿರೋರು ಈಗ ಸಡನ್ನಾಗಿ ಬಂದು ಓದ್ತೀನಿ ಅಂದ್ರೆ ಅವ್ರಿಗೂ ಕಷ್ಟ ಆಗ್ಬೋದು. ಬಟ್ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಅಲ್ಲಿ 7 ಬಿಟ್ಬಿಡಿ, ಕಟ್ ಆಫ್ ಒಂದು 70-75 ನಿಂತ್ಕೊಳ್ಳುತ್ತೆ ಅಂತ ಅನ್ಕೊಳ್ಳೋಣ.
ಸೊ 75ರಲ್ಲಿ 7 ಮ್ಯಾಥಮೆಟಿಕ್ಸನ್ನು ಪಕ್ಕಕ್ಕಿಟ್ಟರು ಕೂಡ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸೆಕ್ಷನ್ 93 ಇರುತ್ತೆ. 93ರಲ್ಲಿ ನನಗೆ ಬೇಕಾಗಿರೋದು ಎಷ್ಟು? 75 ಸೇಫರ್ ಸೈಡ್. 75 ಸೇಫರ್ ಸೈಡು. ಸೊ 93ರಿಂದ 75 ಮಾಡ್ಕೋಬೋದು. 93ರಲ್ಲಿ 75 ಆರಾಮಾಗಿ ಮಾಡ್ಕೋಬೋದು. ಹಂಗಾಗಿ ನಿಮಗೆ ಇಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನ ಬಿಡುವಂಥ ಸಾಧ್ಯತೆ ಬಿಟ್ಬೋದು. ಆದರೆ ಯಾವಾಗ ಇದನ್ನು ಬಿಡಿ ಅಂತಂದರೆ ಉಳಿದ ಸಬ್ಜೆಕ್ಟಲ್ಲಿ ನೀನು ಎಷ್ಟು ಪರ್ಫೆಕ್ಟ್ ಇದೆಯಾ ಅಂತ ಅರ್ಥ ಆಗುತ್ತೆ. ಎಲ್ಲದರಲ್ಲೂ ಪರ್ಫೆಕ್ಟ್ ಇದ್ದಾಗ ಇಲ್ಲಿ ಬಿಡುವಂಥ ಪ್ರಯತ್ನ ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಅನಲಿಟಿಕಲ್ ರೀಸನಿಂಗ್ ಟಾಪಿಕಲ್ಲಿ ಯಾವುದನ್ನು ಕೂಡ ಬಿಡಬಾರ್ದು. ಹಾಗಾದರೆ ಈ ಟಾಪಿಕ್ಸನ್ನು ಹೇಳ್ತಾ ಹೋಗ್ತೀನಿ. ಗಣಿತ ಅಲ್ಲದೆ 7ರಿಂದ 8 ಮಾರ್ಕ್ಸ್ ತಗೊಳ್ಳುವಂಥದ್ದು ಎಷ್ಟು ಈಸಿ, ಇದ್ರಲ್ಲಿ ಯಾವ ಟಾಪಿಕ್ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಅದ್ರ ಮೇಲೆ ಯಾವ್ಯಾವ ಕಾನ್ಸೆಪ್ಟನ್ನು ಬರ್ತವೆ ಅನ್ನೋದನ್ನ ಒಂದಷ್ಟು ಶಾರ್ಟ್ ಟ್ರಿಕ್ಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು ನಿಮಗೆ. ಜಸ್ಟ್ ಈ ವಿಡಿಯೋದಲ್ಲಿ ನೀವು ಅನಲಿಟಿಕಲ್ ರೀಸನ್ಗೆ ಸಂಬಂಧಪಟ್ಟಂತೆ ಯಾವ ಯಾವ ಟಾಪಿಕ್ಗಳನ್ನು ಹೆಚ್ಚು ಫೋಕಸ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಎಸ್ ಸ್ನೇಹಿತರೆ, ಭಾಳ ಇಂಪಾರ್ಟೆಂಟು ಇಲ್ಲಿ ನಮಗೆ ಈ ಅನಲಿಟಿಕಲ್ ರೀಸನಿಂಗಲ್ಲಿ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳು ಬರ್ತವೆ. ಕ್ಯಾಲೆಂಡರ್ ಅಂತೇಳಿ, ಕ್ಯಾಲೆಂಡರ್ ಭಾಳ ಈಸಿಯಾಗಿ ಕಲಿಬೋದು, ಅಂತಹ ಕಷ್ಟ ಏನಿಲ್ಲ, ಭಾಳ ಈಸಿಯಾಗಿ ಸ್ಕೋರ್ ಕೂಡ ಮಾಡ್ಕೋಬೋದು. ಹಾಗಾಗಿ ಯಾರೆಲ್ಲ ಮ್ಯಾಥ್ಸ್ ಕಷ್ಟ ಇದೆ ಅಂತ ಇದ್ರ, ನನಗೆ ಜಾಬ್ ಬೇಕೇ ಬೇಕು ಅಂತ ಇದ್ರ, ನೀವು ಈ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ 6 ಡಿಫ್ರೆಂಟ್ ವೆರೈಟಿ ಅಥವಾ 6 ಟೈಪ್ಸ್ ಪ್ರಾಬ್ಲಮ್ಸ್ ಬರ್ತವೆ. 6 ಟೈಪ್ ಪ್ರಾಬ್ಲಮ್ಸಲ್ಲೂ ಕೂಡ ಒಂದು 5 ಪ್ರಾಬ್ಲಮ್ ನೀನು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ 100% ಎಕ್ಸಾಮಲ್ಲಿ ಆ್ಯಕ್ಯುರೇಸಿಯನ್ನೇ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಇರುವಂಥ ಟಾಪಿಕ್ ಇದು ಕ್ಯಾಲೆಂಡರ್. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕ್ಯಾಲೆಂಡರ್ನ ಮಿಸ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಎರಡನೇ ಟಾಪಿಕ್ ಅಂತ ಬಂದಾಗ ನಾವು ಗಡಿಯಾರದ ಮೇಲೆ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಗಡಿಯಾರದ ಮೇಲೆ ಪ್ರಶ್ನೆಗಳು, ಕ್ಲಾಕ್ ಅಂತೇಳಿ ಕರಿತೀವಿ, ಗಡಿಯಾರ. ಈ ಗಡಿಯಾರದಲ್ಲಿ ಎಗೈನ್ ಇಲ್ಲಿ 5 ಡಿಫ್ರೆಂಟ್ ಟೈಪಲ್ಲಿ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. 5 ಡಿಫ್ರೆಂಟ್ ಟೈಪಲ್ಲಿ 4 ಟೈಪ್ ಪ್ರಾಬ್ಲಮ್ಸು ತುಂಬ ಈಸಿ. ಅದು PC ಲೆವೆಲಲ್ಲಿ ಈ 4ರಲ್ಲೇ ಕೇಳ್ತಾರೆ. ಸೊ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮ್ಯಾಥಮೆಟಿಕ್ಸ್ನ ಅವಶ್ಯಕತೆ ಇದೆ ಇಲ್ಲಿ, ಬಟ್ ಮ್ಯಾಥಮೆಟಿಕ್ಸ್ ಇಲ್ಲೂ ಮಾಡ್ಬೋದು, ರೈಟ್? ಬಟ್ ಇದು ತುಂಬ ಈಸಿಯಾಗಿದೆ, ಯಾರು ಬೇಕಾದರೂ ಅರ್ಥ ಮಾಡ್ಕೋಬೋದು. ಹಾಗಾಗಿ ಸೊ ನೀವು ಕ್ಯಾಲೆಂಡರ್ನ ಬಿಡಬೇಡಿ. ಅದಾದ ನಂತರ ಗಡಿಯಾರದ ಮೇಲೆ ಏನು ಪ್ರಶ್ನೆಗಳು ಬರ್ತವೆ ಇದನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ, ರೈಟ್? ಸೊ ಇದಾದ ನಂತರ ನಮಗೆ ಯಾವ್ದು ಬೇಕಾಗುತ್ತೆ ಸರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಅನಲಿಟಿಕಲ್ ರೀಸನಿಂಗಲ್ಲಿ 3ನೇ ಟಾಪಿಕ್ ಅಂತ ಬಂದಾಗ ಡೈರೆಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಡೈರೆಕ್ಷನ್ ಟೆಸ್ಟ್, ಪಕ್ಕಾ ಕ್ವಶನ್ ಈ ಟಾಪಿಕ್ ಮೇಲೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಭಾಳ ಈಸಿ ಇದೆ. ಇದರಲ್ಲಿ ಯಾವುದೇ ಮ್ಯಾಥಮೆಟಿಕ್ಸ್ ಬೇಕಿಲ್ಲ. ಕ್ವಶನ್ನ ಅರ್ಥ ಮಾಡ್ಕೊಂಡು ಎಡ ಬಲ ಕ್ಲಾರಿಫಿಕೇಶನ್ಸ್ ಕರೆಕ್ಟಾಗಿದ್ದರೆ, ರೈಟ್? ನಾವು ಯಾವಾಗ ಹೇಳ್ತಾ ಹೋಗ್ತೀವಿ, ಎಡ ಬಲ ಕ್ಲಾರಿಫಿಕೇಶನ್ ನಿಮ್ಮಲ್ಲಿ ಕರೆಕ್ಟಾಗಿದ್ದರೆ 100% ಇಲ್ಲೊಂದು ಕ್ವಶನ್ ನೀವು ಆಯಿತಾ ಆನ್ಸರ್ ಮಾಡ್ಕೋಬೋದು. 1 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿ ಇದ್ದೇ ಇರುತ್ತೆ. ಡೈರೆಕ್ಷನ್ ಟೆಸ್ಟು ಹಿಂದೆ ಆಗಿರುವಂಥ PC ಪರೀಕ್ಷೆಯ ನೇಮಕಾತಿಯ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಬಹುತೇಕ ಪರೀಕ್ಷೆಗಳಲ್ಲಿ ಡೈರೆಕ್ಷನ್ ಟೆಸ್ಟ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಬಹುತೇಕ, ನಾನೆಲ್ಲ ಅಂತ ಹೇಳ್ತಿದ್ದೆ, ಎಲ್ಲ 1-2 ಕಡೆ ಬಿಟ್ಟಿರುವಂಥ ಚಾನ್ಸಸ್ ಇದೆ, ಬಟ್ ಬಹುತೇಕ ಪ್ರಶ್ನೆಯಲ್ಲಿ ಕೇಳಿದರೆ ಮತ್ತು ತುಂಬ ಈಸಿ ಇದೆ. ಇದಕ್ಕೂ ಮ್ಯಾಥಮೆಟಿಕ್ಸ್ ಸಂಬಂಧ ಇಲ್ಲ, ಯಾರು ಬೇಕಾದರೂ ಕಲಿಬೋದು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ರೈಟ್? ಸೊ 4ನೇ ಟಾಪಿಕ್ ಯಾವುದು ಸರ್ ಅಂತ ಬಂದಾಗ ಇಲ್ಲಿ 4ನೇ ಟಾಪಿಕ್ ಬಂದ್ಬಿಟ್ಟು ಬ್ಲಡ್ ರಿಲೇಷನ್ ಅಂತೇಳಿ ಕರಿತೀವಿ ನಾವು. ಬ್ಲಡ್ ರಿಲೇಷನ್. ಈ ಬ್ಲಡ್ ರಿಲೇಷನ್ ಟಾಪಿಕ್ಗೂ ಸಹ ಮ್ಯಾಥಮೆಟಿಕ್ಸ್ ಅವಶ್ಯಕತೆ ಇಲ್ಲ. ಸೊ ನೀವು ಫಸ್ಟ್ ಕ್ಯಾಲೆಂಡರ್ ಮೇಲೆ ಫೋಕಸ್ ಮಾಡಿ, ಅದಾದ ನಂತರ ಕ್ಲಾಕ್ ಮೇಲೆ ಫೋಕಸ್ ಮಾಡಿ, ಆ್ಯಂಡ್ ನೆಕ್ಸ್ಟ್ ಡೈರೆಕ್ಷನ್ ಟೆಸ್ಟ್ ಮೇಲೆ ಫೋಕಸ್ ಮಾಡಿ, ಅದಾದ ನಂತರ ಬ್ಲಡ್ ರಿಲೇಷನ್ಸ್ ಮೇಲೆ, ರಕ್ತ ಸಂಬಂಧಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತವೆ, ರೈಟ್? ಈ 2 ಟಾಪಿಕ್ಕು ಭಾಳ ಇಂಪಾರ್ಟೆಂಟು. ಕೆಲವು ಟೈಮ್ ಕ್ಲಾಕ್ ಮೇಲೆ ಕೇಳಿದರೆ, ಕೆಲವು ಟೈಮ್ ಕೇಳಿಲ್ಲ. ಕ್ಲಾಕ್ ಮೇಲೆ ಕೇಳಿರುವಂಥದ್ದು ಕಡಿಮೆ, ಬಟ್ ಆದರೆ ಈ 2 ಚಾಪ್ಟರ್ ಏನಿದೆ, ಡೈರೆಕ್ಷನ್ ಟೆಸ್ಟ್ ಮತ್ತು ಬ್ಲಡ್ ರಿಲೇಷನ್ಸ್, 100% ಇವೆರಡರ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ಇರುತ್ತೆ. ಬೇಕಾದ್ರೆ ಬರೆದಿಟ್ಕೊಂಡ್ರಿ. ಆಗಸ್ಟ್ 2ನೇ ತಾರೀಕು ನಿಮ್ಮ ಎಕ್ಸಾಮನ್ನು ಮುಗಿದ ನಂತರ ಕ್ವಶನ್ ಪೇಪರ್ ತಂದು ಮುಂದಿಟ್ಕೊಂಡು ನೋಡಿ, ಇವೆರಡರಲ್ಲಿ ಒಂದ್ರ ಮೇಲೆ ಕ್ವಶನ್ ಇಲ್ಲ ಅಂತ ನನ್ನನ್ನು ಕೇಳಿ. ಯಾಕೆಂದರೆ ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ. 200% ಈ 2 ಟಾಪಿಕ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಈ 2 ಟಾಪಿಕ್ನ ಪರ್ಫೆಕ್ಟ್ ಆಗೋದಕ್ಕೆ ನನಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಜಸ್ಟ್ ಅರ್ಧ ಗಂಟೆ ಸಾಕು. ನೀವು ಅನ್ಬೋದು, ಸರ್ ನಿಮ್ಗೆ ಅರ್ಧ ಗಂಟೆ ಸಾಕು ಸರ್, ನನಗೆ ನಾನು ಆಸ್ಪಿರೆಂಟ್ ಸರ್, ನೀವು ಟೀಚರು ಅಲ್ಲ. ನಾನು ಹೇಳ್ತಾ ಇರೋದು ನಿಮ್ಮ ದೃಷ್ಟಿಲಿ ಇಟ್ಕೊಂಡು ಹೇಳ್ತಾ ಇರೋದು ಅರ್ಧ ಗಂಟೆ ಸಾಕು ಅಂತೇಳಿ. ನನಗೆ ಅವಶ್ಯಕತೆ ಇಲ್ಲ, ನಾನು 15 ವರ್ಷದಿಂದನೇ ಕಲ್ತ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಅರ್ಧ ಗಂಟೆ ಅಥವಾ 1 ಅವರಲ್ಲಿ ಈ ಕಾನ್ಸೆಪ್ಟನ್ನು ನಾನು ಕ್ಲಾರಿಫಿಕೇಶನ್ಸ್ ತೊಗೋಬೋದು, ರೈಟ್? ಸೊ ಹಾಗಾಗಿ ಡೈರೆಕ್ಷನ್ ಟೆಸ್ಟ್ ಆ್ಯಂಡ್ ಬ್ಲಡ್ ರಿಲೇಷನ್ಸ್
ಪಕ್ಕಾ ನನಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬಂದೇ ಬರುವಂಥ ಒಂದು ಕ್ವಶನ್ಸ್ ಆಗಿದೆ, ರೈಟ್. ಸೊ ಅದನ್ನು ಹೊರತುಪಡಿಸಿದ್ರೆ ಮತ್ತಿನ್ಯಾವ ಟಾಪಿಕ್ ಸರ್ ಇಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದರೆ 5ನೇ ಟಾಪಿಕ್ ಯಾವುದು ಸರ್? ಈ ಅನಲಿಟಿಕಲ್ ರೀಸನಿಂಗಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕಲೀಲೇಬೇಕಾಗಿರುವಂಥದ್ದು ಯಾವುದಪ್ಪ 5ನೇ ಟಾಪಿಕ್ ಅಂತಂದರೆ ನಾವೆಲ್ಲ ಹೇಳ್ತಾ ಹೋಗ್ತೀವಿ, ರೈಟ್. ಸೊ ಲಾಜಿಕಲ್ ವೆನ್ ಡಯಾಗ್ರಾಮ್ ಅಂತ ಒಂದು ಟಾಪಿಕ್ ಬರುತ್ತೆ, ತಾರ್ಕಿಕ ವೆನ್ ನಕ್ಷೆಗಳು. ಲಾಜಿಕಲ್ ವೆನ್ ಡಯಾಗ್ರಾಮ್ ಅಂತೇಳಿ ಒಂದು ಟಾಪಿಕ್ ಬರ್ತಾ ಹೋಗುತ್ತೆ. ಈ ಲಾಜಿಕಲ್ ವೆನ್ ಡಯಾಗ್ರಾಮ್ ಅಲ್ಲಿ ಅಗೇನ್ 3 ಟೈಪ್ಸ್ ಬರ್ತಾ ಹೋಗುತ್ತೆ. ಲಾಜಿಕಲ್ ವೆನ್ ಡಯಾಗ್ರಾಮ್ ಅಲ್ಲಿ 3 ಟೈಪ್ಸ್ ಆಫ್ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಸೊ ಹೇಗಿರುತ್ತೆ ಸರ್, ಏನು ಸರ್ ಲಾಜಿಕಲ್ ವೆನ್ ಡಯಾಗ್ರಾಮ್? ಈ ಲಾಜಿಕಲ್ ವೆನ್ ಡಯಾಗ್ರಾಮ್ ಮತ್ತು ಮ್ಯಾಥಮೆಟಿಕಲ್ ವೆನ್ ಡಯಾಗ್ರಾಮ್ ಅಂತೇಳಿ 2 ಥರ ಬರುತ್ತೆ. ಮ್ಯಾಥಮೆಟಿಕಲ್ ವೆನ್ ಡಯಾಗ್ರಾಮ್ನ ನಾವು ಆಪ್ಟಿಟ್ಯೂಡಲ್ಲಿ ಸೇರಿಸ್ಕೋತೀವಿ, ಲಾಜಿಕಲ್ ವೆನ್ ಡಯಾಗ್ರಾಮ್ನಲ್ಲಿ ಸೇರಿಸ್ಕೋತೀವಿ. ಉದಾಹರಣೆಗೆ ಒಂದು ಕ್ವಶನ್ಸ್ ಹೇಳ್ತೀನಿ ನಿಮಗೆ, ಯಾಕೆ ಏನು ಇಂಪಾರ್ಟೆಂಟ್ ಅಂತೇಳಿ. ಎಲ್ಲೋ ಒಂದ್ಸಲ ಕೊಡ್ತಾ ಹೋಗ್ತಾರೆ, ಶಾಲೆ, ತರಗತಿ, ಆಯ್ತಾ, ಕಪ್ಪು ಹಲಗೆ. ಶಾಲೆ, ತರಗತಿ, ಕಪ್ಪು ಹಲಗೆ ಅಂತೇಳಿ ನೀವು ಹೇಳ್ತಾ ಹೋಗ್ತಾರೆ. ಈ ಮೂರಕ್ಕೂ ಒಂದು ಸಂಬಂಧ ಇದೆ, ಲಾಜಿಕಲ್ ರಿಲೇಷನ್ಸ್ ಇದೆ. ಈ 3 ಲಾಜಿಕಲ್ ರಿಲೇಷನ್ಸ್ ಅನ್ನ ಸರಿ ಹೊಂದಿಸುವಂಥ ಒಂದು ಡಯಾಗ್ರಾಮ್ ಅನ್ನ ಆಯ್ಕೆ ಮಾಡಿ ಅಂತ ಕೇಳ್ತಾ ಹೋಗ್ತಾರೆ. ಇದರಲ್ಲಿ ಬಿ 4 ಆಪ್ಷನ್ಸ್ ಇರ್ತವೆ. ಆಪ್ಷನ್ 1 ಹೀಗಿರುತ್ತೆ, ಆಪ್ಷನ್ 2 ಹೀಗಿರುತ್ತೆ. ನೀವು ಹೋಲ್ಡ್ ಪೇಪರ್ ನೋಡ್ರೆ ಗೊತ್ತಾಗ್ತಾ ಹೋಗುತ್ತೆ, ಈ ಥರದ ಕ್ವಶನ್ಸ್ ನಿಮ್ಮ ಪೇಪರಲ್ಲಿ ಕಾಣುತ್ತೆ. ಆಪ್ಷನ್ 3, ಆಪ್ಷನ್ 4. ಇದು ಲಾಜಿಕಲ್ ವೆನ್ ಡಯಾಗ್ರಾಮ್ ಅಲ್ಲಿ ಬರುವಂತಹ ಪ್ರಶ್ನೆ. ಇದಕ್ಕೆ ಸರಿಯಾದ ಆಯ್ಕೆ ಯಾವುದಾಗುತ್ತೆ ಸರ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ರೈಟ್. ಸೊ 1 2 3 4 ಅಂತ ಬಂದಾಗ ನಾವು ಇದನ್ನೇ ಕನ್ಸಿಡರ್ ಮಾಡ್ತೀವಿ. 4 ಯಾಕೆ ಸರ್? ಶಾಲೆ ಒಂದು ದೊಡ್ಡ ಎಂಟಿಟಿ, ಅದರ ಒಳಗಡೆ ಕ್ಲಾಸ್ ರೂಮ್ ಒಳಗಡೆ ಬ್ಲ್ಯಾಕ್ ಬೋರ್ಡ್. ಸೊ ಲಾಜಿಕಲ್ ರೆಪ್ರೆಸೆಂಟೇಷನ್ ಆಫ್ ದಿಸ್, ಈ ಮೇಲಿನ ಇದಕ್ಕೆ ರಿಲೇಷನ್ಸ್ಗೆ ಇದು ರೆಪ್ರೆಸೆಂಟೇಷನ್. ಹಾಗಾಗಿ ಇದು ಆನ್ಸರ್ ಆಗುತ್ತೆ. ಈ ಥರ ಟಾಪಿಕ್ ಇದು ಭಾಳ ಸಿಂಪಲ್ ಆಗಿರುವಂಥ ಟಾಪಿಕ್, ಭಾಳ ಸಿಂಪಲ್ ಆಗಿರುವಂಥ ಟಾಪಿಕ್ಕು. ಇದರಲ್ಲಿ 3 ಡಿಫ್ರೆಂಟ್ ಟೈಪಲ್ಲಿ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ತಾವು ಮಾನಸಿಕವಾಗಿ ರೆಡಿ ಮಾಡ್ಕೋಬೋದು. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ನಿಮಗೆ ಏನು ಮಹಾ ಅಂತಂದರೆ ಒಂದು 2 ಅವರಲ್ಲಿ ಇದು ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡ್ಕೋಬೋದು. ಈ 3 ಡಿಫ್ರೆಂಟ್ ಟೈಪ್ಸ್ನ 2 ಅವರಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೋದು. ಹಿಂದೆ ನಾವು ನೋಡಿರ್ತೀರ, ಇದರಲ್ಲಿ 2ನೇ ಟೈಪ್ ಕೇಳ್ತಾರೆ. ಈ ರೀತಿ ಕೊಟ್ಟಿರ್ತಾರೆ, ನೀವು ಹಳೆ ಪೇಪರ್ ನೋಡಬೇಕು ಅನ್ನೋದು ಅದಕ್ಕೆ ಹೀಗಿರುತ್ತೆ. ಈ ಸೈಡಲ್ಲಿ ಕೊಟ್ಟಿರ್ತಾರೆ ವೃತ್ತ, ಕ್ರಿಕೆಟ್ ಇಷ್ಟಪಡುವಂಥವ್ರು, ತ್ರಿಭುಜ, ರೈಟ್, ಕಬಡ್ಡಿ ಇಷ್ಟಪಡುವಂಥವ್ರು, ಇವ್ರು ಯಾರೋ ಹಾಕಿ ಇಷ್ಟಪಡುವಂಥವ್ರು. ಇಲ್ಲೇನೋ ನಂಬರ್ ಕೊಡ್ತಾರೆ ಇಲ್ಲೆಲ್ಲವ. ಸೊ ಇದರಲ್ಲಿ ಕ್ರಿಕೆಟ್ ಇಷ್ಟಪಡೋರ ಸಂಖ್ಯೆ ಏನು ಅಂತ ಕೇಳ್ತಾ ಹೋಗ್ತಾರೆ. ನಿಮಗೆ ಆ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಲಾಜಿಕಲ್ ವೆನ್ ಡಯಾಗ್ರಾಮ್ ಇಸ್ ಒನ್ ಆಫ್ ದಿ ಮೋಸ್ಟ್ ಸಿಲ್ಲಿಯೆಸ್ಟ್ ಟಾಪಿಕ್. ಭಾಳ ಸಿಂಪಲ್ ಆಗಿರುವಂಥ ಟಾಪಿಕ್ಕು. ಯಾವುದೇ ಕಾರಣಕ್ಕೂ ಇದನ್ನು ಬಿಡಬೇಡಿ, ರೈಟ್. ಸರ್ ಇದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಏನು ಮಾಡ್ಕೋಬೇಕು ಸರ್ ಅಂತಂದರೆ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತ ಒಂದು ಟಾಪಿಕ್ ಬರುತ್ತೆ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇದು ಭಾಳ ಇಂಪಾರ್ಟೆಂಟ್ ಆದಂಥ ಟಾಪಿಕ್ಕು. ಸೊ ಇದು ಅಷ್ಟೇ, ಬಹುತೇಕ ನಿಮ್ಮ ಹಿಂದಿನ ಎಕ್ಸಾಮ್ನ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೇಲೆ PC ಮತ್ತು PSIಲಿ ಅತಿ ಹೆಚ್ಚು ಬಾರಿ ಪ್ರಶ್ನೆ ಕೇಳಿದರೆ. ಹಾಗಾಗಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಟಾಪಿಕ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಇದನ್ನು ನೀವು ಕಲಿಯಲೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ, ರೈಟ್. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅನ್ನುವಂಥದ್ದು. ಅದಾದಮೇಲೆ ನಮ್ಗೆ ಏನಾಗುತ್ತೆ, ಫಿಗರ್ ಕೌಂಟಿಂಗ್ ಅಥವಾ ಚಿತ್ರಗಳ ಎಣಿಕೆ ಅನ್ನುವಂಥ ಒಂದು ಟಾಪಿಕ್ ಬರುತ್ತೆ. ಫಿಗರ್ ಕೌಂಟಿಂಗ್, ಚಿತ್ರಗಳ ಎಣಿಕೆ ಅಂತ ಒಂದು ಟಾಪಿಕ್ ಬರುತ್ತೆ. ಏನು ಸರ್ ಚಿತ್ರಗಳ ಎಣಿಕೆ ಅಂತಂದರೆ, ಈಗೊಂದು ಯಾವುದೋ ಒಂದು ಡಯಾಗ್ರಾಮ್ ಕೊಡ್ತಾರೆ. ಈ ಕೆಳಗಿನ ಚಿತ್ರದಲ್ಲಿ ಒಟ್ಟು ಎಷ್ಟು ತ್ರಿಭುಜಗಳಿದಾವೆ ಅಂತ ಕೇಳ್ತಾ ಹೋಗ್ತದೆ. ಅದಕ್ಕೆ ನಾವು ಫಿಗರ್ ಕೌಂಟಿಂಗ್ ಅನ್ನುವಂಥ ಒಂದು ಟಾಪಿಕ್ಕು. ಸೊ ಅದರಲ್ಲಿ ತ್ರಿಭುಜಗಳ ಕೌಂಟಿಂಗ್ ಇರ್ಬೋದು, ರೈಟ್, ವರ್ಗಗಳ ಕೌಂಟಿಂಗ್ ಇರ್ಬೋದು, ಮತ್ತು ರೆಕ್ಟ್ಯಾಂಗಲ್ಸ್, ಆಯತಗಳ ಕೌಂಟಿಂಗ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಭಾಳ ಈಸಿ ಇರುತ್ತೆ. ಎಲ್ಲದಕ್ಕೂ ಒಂದು ಸ್ಮಾಲ್ ಶಾರ್ಟ್ ಟ್ರಿಕ್ಸ್ ಇರುತ್ತೆ. ನಿಮ್ಗೆ ಆ ಟ್ರಿಕ್ಸ್ ಗೊತ್ತಿತ್ತು ಅಂತಂದರೆ ಇದೇನಂತ ನಿಮಗೆ ಸಮಸ್ಯೆ ಆಗೋದಿಲ್ಲ. ಸೊ ಹಾಗಾಗಿ ತಾವು ಯಾವಾಗಲೂ ಇದನ್ನ ನೆನಪಿಟ್ಕೋಬೇಕಾಗುತ್ತೆ. ಸರ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಆಯಿತು, ಚಿತ್ರಗಳ ಎಣಿಕೆ ಅಂತ ಆಯಿತು. ಅದಾದಮೇಲೆ ನೆಕ್ಸ್ಟ್ ಏನು ಬರುತ್ತೆ ಸರ್ ನಮಗೆ, ಇದರಲ್ಲಿ ಯಾವ ಟಾಪಿಕ್ ಬರುತ್ತೆ
ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸು. ನಾನು ನಿಮಗೆ ಕ್ಯಾಲೆಂಡರ್ ಬಗ್ಗೆ ಡಿಸ್ಕಷನ್ಸ್ ಮಾಡಿದೆ, ಕ್ಲಾಕ್ಸ್ ಬಗ್ಗೆ ಡಿಸ್ಕಷನ್ಸ್ ಮಾಡಿದ್ವಿ, ಆಯಿತಾ. ಲಾಜಿಕಲ್ ವೆನ್ ಡಯಾಗ್ರಾಮ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಬ್ಲಡ್ ರಿಲೇಷನ್ಸ್ ಬಗ್ಗೆ ಡಿಸ್ಕಷನ್ಸ್ ಮಾಡಿದ್ವಿ. ಅದಾದಮೇಲೆ ಡೈರೆಕ್ಷನ್ ಟೆಸ್ಟ್ ಬಗ್ಗೆ ಹೇಳಿದೆ, ಈ ಟಾಪಿಕ್ನ ಯಾವುದು ಹೆಚ್ಚು ಓದಬೇಕು ಅಂತೇಳಿ. ಆಮೇಲೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಹೇಳಿದ್ರೆ ಆ ಚಿತ್ರಗಳ ಎಣಿಕೆ, ಇವು ಇಷ್ಟು ನನಗೆ ಇಂಪಾರ್ಟೆಂಟು. ಇದ್ರ ಜೊತೆಗೆ ಭಾಳ ಹಿಂದೆ ಕೇಳ್ತಿದ್ರು, ಭಾಳ ಹಿಂದೆ ಅಂತಂದಾಗ ಸೊ ಫಿಗರ್ ಸೀರೀಸ್ ಅಂತ ಕೇಳ್ತಿದ್ರು, ಎಂಬೆಡೆಡ್ ಫಿಗರ್ ಕೇಳ್ತಿದ್ರು, ರೈಟ್. ಸೊ ನಮ್ಮಲ್ಲಿ KPSC ಮತ್ತು KPSC ಆಲ್ಮೋಸ್ಟ್ ಸ್ಟಾಪ್ ಮಾಡಿದ್ದಾರೆ. ಬಟ್ ಆದರೆ KE ಇನ್ನೂ ಕೇಳ್ತಾ ಇದ್ದಾರೆ. ಪೇಪರ್ ಕಟಿಂಗ್, ಪೇಪರ್ ಫೋಲ್ಡಿಂಗ್, ಪೇಪರ್ ಕಟಿಂಗ್, ಪೇಪರ್ ಫೋಲ್ಡಿಂಗ್, ಪೇಪರ್ ಫೋಲ್ಡಿಂಗ್, ಈ ಫಿಗರ್ ಸೀರೀಸ್ ಅಂತ ಬರುತ್ತೆ. ಈ ಫಿಗರ್ ಸೀರೀಸ್ ಇಸ್ ನಥಿಂಗ್ ಬಟ್ ನಾವು ನಾನ್ ವರ್ಬಲ್ ರೀಸನಿಂಗ್ ಅಂತೇಳಿ ಕರಿತೀವಿ. ನಾನ್ ವರ್ಬಲ್ ರೀಸನಿಂಗ್ ಅಂತೇಳಿ ಫಿಗರ್ ಸೀರೀಸ್ ಫಿಗರ್ ಸೀರೀಸ್ ಬರ್ಬೋದು. ನಾನ್ ವರ್ಬಲ್ ರೀಸನಿಂಗ್ ಒಂದು 4 ರಿಂದ 5 ಟೈಪ್ ಕೇಳ್ತಾ ಹೋಗ್ತಾರೆ. ಅನಾಲಜಿ, 2 ಡಯಾಗ್ರಾಮ್ ಕೊಡ್ತಾರೆ, ಈಗ ಇಲ್ಲೊಂದು ಡಯಾಗ್ರಾಮ್, ರೈಟ್. ಸೊ ನಾವು ಸಮ್ವೇರ್ ಇನ್ ಡ್ಯಾಶ್ ಕೊಟ್ಬಿಟ್ಟು ಹಿಂಗೆ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟು ಡ್ಯಾಶ್ ಕೊಡ್ತಾರೆ, ಕ್ವಶನ್ ಮಾರ್ಕ್. ಇದನ್ನು ಅನಾಲಜಿ ಅಂತೇಳಿ ಕರಿತಾ ಹೋಗ್ತೀವಿ ನಾವು. ಸಾಮ್ಯತೆ ಈ ಥರದ್ದೊಂದು ಕೊಡ್ತಾರೆ. ಆಮೇಲೆ ಅದಕ್ಕೆ ನಾವು ನಾನ್ ವರ್ಬಲ್ ರೀಸನಿಂಗ್ ಅಂತೇಳಿ ಕರಿತೀವಿ. ಇಡೀ ನಾನ್ ವರ್ಬಲ್ ರೀಸನಿಂಗ್ 1.5 ಅವರ್ ನೀವು ವರ್ಕ್ ಮಾಡಿಕೊಂಡ್ರೆ ನಾನ್ ವರ್ಬಲ್ ರೀಸನಿಂಗ್ ನಿಮಗೆ ಕಂಪ್ಲೀಟ್ ಆಗಿ ಅಥವಾ ಪರ್ಫೆಕ್ಟಾಗಿ ನೀವು ರೆಡಿ ಆಗ್ತೀರಾ. ಇದ್ರ ಜೊತೆಗೆ ನೀವು ಹೆಚ್ಚು ಫೋಕಸ್ ಮಾಡಬೇಕಾಗಿರುವಂಥದ್ದು ದಾಳಗಳು, ಡೈಸು. ಇಷ್ಟು ಟಾಪಿಕನ್ನು ನೀವು ನೋಡಿಕೊಂಡ್ರೆ, ಇಷ್ಟು ಟಾಪಿಕನ್ನು ಕಲಿಯೋದಕ್ಕೆ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ 1.5 ದಿನ ಅಥವಾ 2 ದಿನ ಸಾಕಾಗುತ್ತೆ. ನನಗಾದರೆ ಒಂದು ಹಾಫ್ ಡೇ, ನಿಮಗೆ 1.5 ಅಥವಾ 2 ದಿನ ಸಾಕಾಗುತ್ತೆ. 2 ದಿನ ಇಷ್ಟು ಟಾಪಿಕನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಟ್ರಿಕ್ಸನ್ನು ಕಲ್ತ್ಕೊಂಡಿದ್ದೆ ಆದರೆ PC ಎಕ್ಸಾಮಲ್ಲಿ ನಿಮಗೆ, ನಿಮ್ಮ ಅಪ್ಕಮಿಂಗ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ 7 ರಿಂದ 8 ಮಾರ್ಕ್ಸು 100% ಕಟ್ಟಿಟ್ಟ ಬುತ್ತಿ. 7 ರಿಂದ 8 ಮಾರ್ಕ್ಸು 100% ಕಟ್ಟಿಟ್ಟ ಬುತ್ತಿ. ಸರ್, ಇದರ ಆಚೆಗೆ 8 ಮಾರ್ಕ್ಸು. ಈಗ ಕೆಲವರಿಗೆ ಸೈನ್ಸ್ ಬ್ಯಾಕ್ಗ್ರೌಂಡವ್ರಿಗೆ ಬಂದು, ಇಲ್ಲ ನಾನು ಐ ಡೋಂಟ್ ವಾಂಟ್ ಟು ಲೂಸ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್, ಮೆಂಟಲ್ ಎಬಿಲಿಟಿ ನಾನು ಲೂಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ನಾನು ಕಂಪ್ಲೀಟ್ ಮೆಂಟಲ್ ಎಬಿಲಿಟಿ ರೆಡಿ ಆಗ್ತೀನಿ, ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋದೀನಿ ಸರ್, ನನಗೆ ಪ್ರಾಬಬಲಿ ಎಕನಾಮಿಕ್ಸಲ್ಲೋ ಜಾಗ್ರಫಿನಲ್ಲೋ 100% ಎಫರ್ಟ್ ಹಾಕೋಕ್ಕಾಗದೇ ಇರ್ಬೋದು, ನನಗೆ ನಾಲೆಡ್ಜ್ ಇಲ್ಲದೆ ಇದ್ದಾಗ. ಸೊ ಅಲ್ಲಿ ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಐ ಡೋಂಟ್ ವಾಂಟ್ ಟು ಲೂಸ್ ಇಯರ್ ಅಂತ ಬಂದಾಗ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು ಇದನ್ನೂ ಕೂಡ ಫೋಕಸ್ ಮಾಡಬೇಕಾಗುತ್ತೆ. ಯಾವುದು? ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅನ್ನುವಂಥ ಒಂದು ಟಾಪಿಕ್. ಈ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಏನು ಬರುತ್ತೆ ಸರ್ ಟಾಪಿಕ್ ಅಂತ ಹೋದಾಗ ಭಾಳ ಲೆಂತಿ ಇದೆ. ಒಂದು 14 ರಿಂದ 15 ಕಾನ್ಸೆಪ್ಟ್ ಚಾಪ್ಟರ್ಗಳು ಬರ್ತವೆ. 15 ಚಾಪ್ಟರ್ಗಳು ಭಾಳಷ್ಟು ಜನಕ್ಕೆ ಅಯ್ಯೋ ಇಷ್ಟು ಓದಬೇಕಾ ಅಂಥೇಳಿ. ಸ್ನೇಹಿತರೆ, ನೆನಪಲ್ಲಿ ಇಟ್ಕೊಂಡ್ರಿ, ಇಡೀ ಆಪ್ಟಿಟ್ಯೂಡಲ್ಲಿ 15 ಮಾರ್ಕ್ಸ್ ಬರುತ್ತೆ. ತಾವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾಕೆ ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀನಿ ಅಂತಂದರೆ, ಸೊ ನನ್ನ ಪ್ರಕಾರ ಈಸಿ ವೇ, ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಇರುವಂಥದ್ದು ಮೆಂಟಲ್ ಎಬಿಲಿಟಿ ಒಂದೇ. ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇತಿಹಾಸದಲ್ಲಿ, ಹಿಸ್ಟ್ರಿನಲ್ಲಿ 15 ಕ್ವಶನ್ಸ್ ಬರ್ತವೆ ಅಂತ ಅಂದ್ಕೊಳ್ಳೋಣ. 15 ಕ್ವಶನ್ಸ್ ಬರ್ತವೆ ಅಂತ ಅಂದ್ಕೊಳ್ಳೋಣ. 15 ಕ್ವಶನ್ಸ್ ತಾವು ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಕರ್ನಾಟಕ ಇತಿಹಾಸ ಓದಬೇಕು, ಆಧುನಿಕ ಭಾರತದ ಇತಿಹಾಸ ಓದಬೇಕು, ಮಧ್ಯಕಾಲೀನ ಭಾರತದ ಇತಿಹಾಸ ಓದಬೇಕು, ಪ್ರಾಚೀನ ಭಾರತದ ಇತಿಹಾಸ ಓದಬೇಕು. ಈ 4 ಸಮಗ್ರವಾಗಿ ನಾನು ಓದ್ತೀನಿ ಸರ್ ಅಂತ ಹೋದರೆ, ಸೊ KNAದಾದರೆ ನಿಮಗೆ 1500 ಪೇಜ್ನ 2 ಬುಕ್ ಇದೆ. ಸೊ ಸದಾಶಿವ ಅವ್ರದ್ದು ಒಂದು 1600-1700 ಪೇಜು ಇದೆ. ಅಂದರೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, 1600-1700 ಪೇಜಲ್ಲಿ 1000 ಡಿಫ್ರೆಂಟ್ ಕಾನ್ಸೆಪ್ಟ್ ಬರುತ್ತೆ. 1000 ಡಿಫ್ರೆಂಟ್ ಕಾನ್ಸೆಪ್ಟ್ ಬರುತ್ತೆ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ರಿಮೆಂಬರ್ ಆಲ್ ದೋಸ್ 1000 ಡಿಫ್ರೆಂಟ್ ಕಾನ್ಸೆಪ್ಟ್. ಈಗ ನಾನು ಒಂದು ರಾಜಮನೆತನದ ಬಗ್ಗೆ ನಾನು ಓದ್ತೀನಿ ಅಂದರೆ, ಒಂದು ರಾಜಮನೆತನದಲ್ಲಿ 10 ಜನ ಆಳ್ವಿಕೆಗಾರರು ಬಂದು ಹೋಗ್ತಾರೆ. ನೀವು ಎಲ್ಲರನ್ನೂ ನೆನಪಿಟ್ಕೋಬೇಕಾಗತ್ತೆ. ನನಗೆ ಮೆಂಟಲ್ ಎಬಿಲಿಟಿಲಿ ಈ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಇರೋದೇ 15 ಟಾಪಿಕ್ಸು. ಒಂದು ಟಾಪಿಕಲ್ಲಿ ಮಹಾ ಅಂದರೆ 20 ಹೊಸ ಕಾನ್ಸೆಪ್ಟ್ ಅಂದರೆ 300 ಕಾನ್ಸೆಪ್ಟು. 15-20 ಅದು ಎಲ್ಲದರಲ್ಲೂ 20 ಇಲ್ಲ. ಸೊ ಕೆಲವರಲ್ಲಿ ಕಡಿಮೆನೇ ಇರುವಂಥದ್ದು. ಆದರೆ ಇಡೀ ಮೆಂಟಲ್ ಎಬಿಲಿಟಿ ತೊಗೊಂಡ್ರೆ ಯು ವಿಲ್ ನಾಟ್ ಗೆಟ್ ಮೋರ್ ದ್ಯಾನ್ 200 ಕಾನ್ಸೆಪ್ಟ್. ನಾಟ್ ಗೆಟ್ ಮೋರ್ ದ್ಯಾನ್ 200 ಕಾನ್ಸೆಪ್ಟ್ ನಾನು ಹೇಳ್ತಾರೆ, ಡಿಫ್ರೆಂಟ್ ಕಾನ್ಸೆಪ್ಟು. ಪ್ರಾಬ್ಲಮ್ ಯು ಮೇ ಗೆಟ್ ಎನ್ ನಂಬರ್ ಆಫ್ 1000 ಪ್ರಾಬ್ಲಮ್ಸ್, 1 lakhs ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೋಬೋದು. ಬಟ್ ಕಾನ್ಸೆಪ್ಟ್ ಬಂದರೆ ಬರೀ 200 ಕಾನ್ಸೆಪ್ಟು. ಇಫ್ ಯು ಲರ್ನ್ 200 ಕಾನ್ಸೆಪ್ಟ್ ಹಿಯರ್, 200 ಕಾನ್ಸೆಪ್ಟ್ ಮೆಂಟಲ್ ಎಬಿಲಿಟಿಯಲ್ಲಿ ನೀವು ಕಲ್ತ್ಕೊಂಡ್ರೆ 100% 15 ಮಾರ್ಕ್ಸ್ ಪಕ್ಕ ಕಟ್ಟಿಟ್ಬುತ್ತಿ.
ಬಟ್ ಆದರೆ ನೆನಪಲ್ಲಿ ಇಟ್ಕೊಂಡ್ರಿ, ಇಲ್ಲಿ ಕನ್ಫ್ಯೂಷನ್ ಇಲ್ಲ, ಫುಲ್ ಕ್ಲಾರಿಟಿ ಇರುತ್ತೆ. ಇತಿಹಾಸದಲ್ಲಿ ನೀನು ಹಿಸ್ಟ್ರಿನೇ ಓದಿರು ಆಯಿತಾ, ಸೊ ಅಲ್ಲಿ ನಿನಗೆ ಅಟ್ಲೀಸ್ಟ್ 1,500 ಅಥವಾ 2,000 ಡಿಫ್ರೆಂಟ್ ಕಾನ್ಸೆಪ್ಟನ್ನು ಓದ್ತಾ ಹೋಗ್ತೀಯ ನೀನು ಇತಿಹಾಸವನ್ನು. 2,000 ಕಾನ್ಸೆಪ್ಟನ್ನು ಓದಿದಾದ್ಮೇಲೂ ಕೂಡ 2,000 ಕಾನ್ಸೆಪ್ಟನ್ನು ಓದಿದಾದ್ಮೇಲೂ ಕೂಡ ಹಿಸ್ಟ್ರಿಲಿ ಬರುವಂಥ ಅಷ್ಟು 15 ಪ್ರಶ್ನೆಗೂ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಕ್ವಶನ್ ಹಾಕೊಂಡ್ರೆ ದೇವರಣೆಗೂ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ನೀನು ಓದಿದ ಬುಕ್ಕಲ್ಲೇ ಬೇರೆ ಥರ ಇರುತ್ತೆ, ಇನ್ನೊಂದು ಬುಕ್ಕಲ್ಲೇ ಬೇರೆ ಥರ ಇರುತ್ತೆ. ಇದು ಭಾಳ ಇತಿಹಾಸ ಅನ್ನುವಂಥ ಭಾಳ ದೊಡ್ಡದು. ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಬುಕ್ ಮಾಡುವಂಥವ್ರು ಪಾಠ ಮಾಡುವಂಥ ವಿ ಆರ್ ಸೆಲೆಕ್ಟೆಡ್. ಕೆಲವು ಟಾಪಿಕನ್ನು ಸೆಲೆಕ್ಟ್ ಮಾಡಿ ಪಾಠ ಮಾಡಿರ್ತೀವಿ, ಅದರೊಳಗಡೆ ಬಂದರೆ ಓಕೆ, ನೀನು ಓದಿದ್ರೊಳಗಡೆ ನಿನಗೆ ಪಾಠ ಮಾಡಿದ್ರೆ, ಇಲ್ಲ ಅಂದರೆ ಹೋಯ್ತು ಮಾರ್ಕ್ಸು. ಬಟ್ ಮೆಂಟಲಿಟಿ ಹಂಗಲ್ಲ. ನೀನು ಯಾವನೇ ಪಾಠ ಮಾಡಲಿ, ನೀನು ಯಾವ ಬುಕ್ಕಾದ್ರೂ ತೆಗೆದು ನೋಡಿ ಆಯಿತಾ, ವಿಲ್ ಬಿ ನೋ ಮೋರ್ ದ್ಯಾನ್ 200ಕ್ಕಿಂತ ಡಿಫ್ರೆಂಟ್ ಕಾನ್ಸೆಪ್ಟ್ ಇರೋದೇ ಇಲ್ಲ. ಸೊ ಹಾಗಾಗಿ ಮೆಂಟಲಿಟಿ ಈಸಿ, ರೈಟ್? ಸೊ ಮೆಂಟಲಿಟಿಲಿ ಈಸಿಯಾಗಿ ನೀವು ಕಾನ್ಸೆಪ್ಟನ್ನ ಕ್ರ್ಯಾಕ್ ಮಾಡ್ಕೋಬೋದು, ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಸರ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ನನಗೆ ಇಲ್ಲಿ ಟಾಪಿಕನ್ನು ಹೇಳ್ತಾ ಹೋಗ್ತೀನಿ, ಎಲ್ಲ ಟಾಪಿಕ್ ನೀವು ಕಲಿಬೇಕಾದಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಯು ಕ್ಯಾನ್ ಸೇ ನಂಬರ್ ಸಿಸ್ಟಮ್, ಸಂಖ್ಯಾ ಪದ್ಧತಿ. ಇದು ಬೇಸಿಕ್ಕು, ನೀನು ತಿಳ್ಕೊಂಡಿರಬೇಕು, ಆದರೆ ಇದ್ರ ಮೇಲೆ ಕ್ವಶನ್ಸ್ ಬರಲ್ಲ. ಬಟ್ ನನಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದಾಗ ಇದನ್ನು ಬಳಸ್ಕೊತೀವಿ ಆಯಿತಾ. ಸಂಖ್ಯಾ ಸರಣಿ, ಸೀರೀಸ್, ಸಂಖ್ಯಾ ಸರಣಿ, ಇದಕ್ಕೆ ಕಾನ್ಸೆಪ್ಟ್ ಅವಶ್ಯಕತೆ ಇಲ್ಲ, ಪ್ರಾಕ್ಟೀಸ್ ಮಾಡಬೇಕು, ಮ್ಯಾಥಮೆಟಿಕ್ಸ್ ಮೇಲೆ ಹೋಲಿವಿರಬೇಕು. ಸೊ ಅದನ್ನು ಹೊರತುಪಡಿಸಿದ್ರೆ LCM ಆ್ಯಂಡ್ HCF ಅಂತ ಒಂದು ಟಾಪಿಕ್ ಬರುತ್ತೆ. LCM ಆ್ಯಂಡ್ HCF. LCM ಆ್ಯಂಡ್ HCF ಮೇಲೆ ಕ್ವಶನ್ಸ್ ನಮಗೆ ಕೇಳಿರುವಂಥದ್ದು ಭಾಳ ಕಡಿಮೆ, ಭಾಳ ರೇರು. 10 ಎಕ್ಸಾಮಲ್ಲಿ ಕೆಲವೊಂದ್ಸಲ 1 ಎಕ್ಸಾಮಲ್ಲಿ ಕೇಳ್ಬೋದು, ಇಲ್ಲಾಂದರೆ ಕೇಳೋದಿಲ್ಲ. ಬ್ಯಾಂಕಿಂಗ್ ಆ್ಯಂಡ್ SSC ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾರೆ, ಬಟ್ ನಮ್ಮಲ್ಲಿ ಕೇಳಿರುವಂಥದ್ದು ಭಾಳ ಕಡಿಮೆ. ಸೊ ಹಾಗಾಗಿ ಬಟ್ ಆದರೆ LCM ಕಂಡಿದ್ರೆ ನನಗೆ ಬೇಕು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ. ಸರ್ ಹಾಗಾದ್ರೆ ಇನ್ನೇನಿದೆ ಸರ್ ಇದರಲ್ಲಿ ಅಂತಾನೆ ಆಯಿತಾ. ನಂಬರ್ ಸಿಸ್ಟಮ್ ಆಗೋಯ್ತು, ಸಂಖ್ಯಾ ಸರಣಿ ಆಗೋಯ್ತು, LCM HCF ಆಗೋಯ್ತು. ಇಲ್ಲಿ ಬೇಕಾದ್ರೆ ನಮಗೆ ಆ್ಯಾವ್ರೇಜು, ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್. ಆ್ಯಾವ್ರೇಜ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಅದಾದಮೇಲೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಅಂತ ಒಂದು ಟಾಪಿಕ್ ಬರುತ್ತೆ. ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಅನುಪಾತ ಮತ್ತು ಸಮಾನುಪಾತ. ಆ್ಯಾವ್ರೇಜ್ ಅಂದರೆ ಸರಾಸರಿ, ರೈಟ್? ಸೊ ಈ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್ ಏನಾದರೂ ತಿಳ್ಕೊಂಡಿದ್ದೆ ಆದರೆ ಇದರೊಳಗಡೆ 3-4 ಡಿಫ್ರೆಂಟ್ ಟಾಪಿಕ್ಸ್ ಬರುತ್ತೆ. ಒಂದು ಪ್ರಾಬ್ಲಮ್ಸ್ ಆನ್ ಏಜ್ ಅಂತ ಬರುತ್ತೆ, ಅದನ್ನು ಸಾಲ್ವ್ ಮಾಡ್ಕೋಬೋದು. ಪಾರ್ಟ್ನರ್ಶಿಪ್ ಬರುತ್ತೆ, ಅದನ್ನು ಕೂಡ ನಾವೆಲ್ಲಿ ಸಾಲ್ವ್ ಮಾಡ್ಕೋಬೋದು. ಪಾರ್ಟ್ನರ್ಶಿಪ್ ಪ್ರಾಬ್ಲಮ್ಸ್ ಏನು ಬರ್ತವೆ ಅದನ್ನು ನಾವೆಲ್ಲಿ ಸಾಲ್ವ್ ಮಾಡ್ಕೋಬೋದು, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ಅದಾದ ನಂತರ ನಾವು ಟೈಮ್ ಆ್ಯಂಡ್ ವರ್ಕ್ ಅಂತೇಳಿ ಕರಿತೀವಿ, ಟೈಮ್ ಆ್ಯಂಡ್ ವರ್ಕ್. ಅದಾದಮೇಲೆ ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಅಂತೇಳಿ, ಟೈಮ್ ಸ್ಪೀಡ್ ಡಿಸ್ಟೆನ್ಸ್, ಟೈಮ್ ಸ್ಪೀಡ್ ಡಿಸ್ಟೆನ್ಸ್. ಅದಾದ ನಂತರ ನಮಗೆ ಭಾಳ ಇಂಪಾರ್ಟೆಂಟಾಗಿ ಬರುವಂಥದ್ದು ಯಾವುದಪ್ಪ ಅಂತಂದರೆ ಪರ್ಸೆಂಟೇಜು, ಶೇಕಡಾವಾರು. ಇದೊಂದು ಚಾಪ್ಟರ್ ಕಲ್ತ್ಕೊಂಡ್ರೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಪ್ರಾಫಿಟ್, ಲಾಸ್, ಡಿಸ್ಕೌಂಟು. ಶೇಕಡಾವಾರು ಚಾಪ್ಟರ್ ನೋಡಿಕೊಂಡ್ರೆ ಸರಳ ಬಡ್ಡಿ, ಚಕ್ರ ಬಡ್ಡಿ, ಲಾಭ, ನಷ್ಟ, ರಿಯಾಯಿತಿ, ಇಷ್ಟು ಕಾನ್ಸೆಪ್ಟನ್ನು ತಾವಿಲ್ಲಿ ಕಲಿಬೋದು. ನಮಗೆ ಮೇಜರಾಗೆ ನೀವೆಲ್ಲವನ್ನು ನೋಡ್ಕೊಳಕ್ಕೆ ಹೋಗ್ಬೇಡಿ. ಈ ಚಾಪ್ಟ್ರು ಪರ್ಸೆಂಟೇಜ್, ಟೈಮ್ ಆ್ಯಂಡ್ ಸ್ಪೀಡ್, ಟೈಮ್ ಆ್ಯಂಡ್ ವರ್ಕ್, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್, ಆ್ಯಾವ್ರೇಜು, ಈ 5 ಟಾಪಿಕ್ ನೀವು ನೋಡಿಕೊಂಡ್ರೆ ನಾನು ನಿಮ್ಮ ಮೊದಲೇ ಹೇಳ್ದಂಗೆ 7 ಕ್ವಶನಲ್ಲಿ ಸಮ್ಟೈಮ್ ಆಲ್ ದ 7 ಕಮ್ಸ್ ಅಂಡರ್ ದೀಸ್ ಟಾಪಿಕ್ಸ್ ಓನ್ಲಿ. ಇದರೊಳಗಡೆ ಬರುವಂಥ ಚಾನ್ಸಸ್ ಇರುತ್ತೆ, ಇಲ್ಲ 5 ಕ್ವಶನ್ ಅದು ಗ್ಯಾರಂಟಿ ಬರುತ್ತೆ, 5 ಕ್ವಶನ್ಸ್ ಗ್ಯಾರಂಟಿ ಇರುತ್ತೆ. ಇನ್ನು ಉಳಿದಿರುವಂಥದ್ದು ಪ್ರೊಬಬಿಲಿಟಿ ಇರ್ಬೋದು, ಮ್ಯಾಥಮೆಟಿಕಲ್ ವೆನ್ ಡಯಾಗ್ರಾಮ್ ಇರ್ಬೋದು, ಪರ್ಮುಟೇಷನ್ ಕಾಂಬಿನೇಷನ್ಸ್. ಸಾಧ್ಯ ಆದರೆ ನೀವು ಕಲ್ತ್ಕೊಳ್ಳಿ, ಇಲ್ಲಾಂದರೆ ಈ ಶಾರ್ಟ್ ಪೀರಿಯಡಲ್ಲಿ ಕಲಿಯೋಕ್ಕಾಗಲ್ಲ ಅಂದರೆ ಯು ಕ್ಯಾನ್ ಸ್ಕಿಪ್ ದಟ್ ಒನ್. ಇಷ್ಟೇ ನೀವು ಮಾಡಬೇಕಾಗಿರುವಂಥದ್ದು. ಇಷ್ಟು ಮಾಡಿ, ಇಷ್ಟು ಮಾಡ್ತಾ ಈಗ ಸರ್ ನಾನು ಈಗ ಹೊಸ್ದಾಗಿ ಏನು ಕಲಿಯೋದಕ್ಕೆ ಸಾಧ್ಯ ಇದೆ, ಏನನ್ನು ಓದ್ಬೋದಕ್ಕೆ ಸಾಧ್ಯ ಇದೆ, ಯಾವ ಬುಕ್ಕನ್ನು ರೆಫರ್ ಮಾಡ್ತಿರ್ಬೇಕು ಅಂತ ಅನ್ನೋದಾದ್ರೆ, ಸೊ ಈಗ ನನ್ನ ಸಜೆಷನ್ನು ಫಸ್ಟ್ ಲರ್ನ್ ದ ಟ್ರಿಕ್ಸ್ ಕಲ್ತ್ಕೊಂಡಿದ್ರೆ ಹೆಚ್ಚು ಗೋ ಟು ದ ವೆಬ್ಸೈಟ್ಗೆ ಹೋಗಿ. ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮಲ್ಲಿ ಮುಂಚೆಲ್ಲ KPSನವರು KSPನವರು ವೆಬ್ಸೈಟಿಂದ ಡೈರೆಕ್ಟಾಗಿ ಕ್ವಶನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ತಿದ್ರು. ಇವನ್ KAನವರು ಅದೇ ಕೆಲಸ ಮಾಡ್ತಾರೆ. ಹಾಗಾಗಿ ಒಂದಷ್ಟು ವೆಬ್ಸೈಟಲ್ಲಿರುವಂಥ ಮೆಂಟಲಿಟಿ ಕ್ವಶನ್ಸನ್ನು ನೀವು ಟ್ರೈ ಮಾಡ್ತಾ ಹೋಗಿ. ನಿಮಗೆ ಫಸ್ಟ್ ಬೇಸಿಕ್ ಲೆವೆಲ್ಲು ಏನು ಬೇಕಾಗುತ್ತಪ್ಪ ಅಂತಲೇ ಇಂಡಿಯಾಬಿಕ್ಸ್ ಅಂತ ಒಂದು ವೆಬ್ಸೈಟ್ ಇದೆ, indiabix.com ಅಂತೇಳಿ. ಪೊಲೀಸ್ ಎಕ್ಸಾಮಲ್ಲಿ
ಅತಿ ಹೆಚ್ಚು ಪ್ರಶ್ನೆಗಳನ್ನು ಇಂಡಿಯಾ ಬಿಕ್ಸ್ ವೆಬ್ಸೈಟಲ್ಲಿರುವಂಥ ಕ್ವಶನ್ಸನ್ನು ಯಥಾವತ್ತ ಕಾಪಿ ಮಾಡಿ ಪೇಸ್ಟ್ ಮಾಡವ್ರೆ. ಇದು ಈಸಿ ಲೆವೆಲಲ್ಲಿ ಇರೋದ್ರಿಂದ ಹಾಗಾಗಿ ಸೊ ಈ ವೆಬ್ಸೈಟ್ಗೆ www.indiabix.com ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲಿರುವಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಳಿ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ನೀನು ಸಾಲ್ವ್ ಮಾಡಿರೋ ಪ್ರಾಬ್ಲಮ್ಮೇ ಬರುತ್ತೆ ನಿಮ್ಮ ಎಕ್ಸಾಮಲ್ಲಿ. ಇದು ಬಿಟ್ಟು ಇಲ್ಲ ಸರ್ ನನಗೆ ಇನ್ನೂ ಜಾಸ್ತಿ ಬೇಕು, ಇನ್ನೂ ನಾನು ನೋಡಬೇಕು ಅಂತನ್ನೋದಾದರೆ ಟಾಪರ್ ಅಂತ ಒಂದು ವೆಬ್ಸೈಟ್ ಇದೆ, TOPPR ಅಂತೇಳಿ, topper.com ಅಂತೇಳಿ ಆಯಿತಾ. SSC ಅಡ್ಡಾ ಅಂತ ಒಂದು ವೆಬ್ಸೈಟ್ ಇದೆ, sscadda.com, careerpower.com, edugoog ಅಂತ ಒಂದು ವೆಬ್ಸೈಟ್ ಇದೆ ಸರಿ, edugoog ಆಯಿತಾ. ನೆಕ್ಸ್ಟು ಮ್ಯಾಥ್ಸ್ ಮಾಸ್ಟರ್ ಅಂತ ಒಂದು ವೆಬ್ಸೈಟ್ ಇದೆ, ಮ್ಯಾಥ್ಸ್ ಮಾಸ್ಟರ್. ಇಷ್ಟು ವೆಬ್ಸೈಟಲ್ಲಿ ಹೋಗಿ ಒಂದಷ್ಟು ಹಳೆ ಕ್ವಶನ್ಗಳನ್ನು ಅಲ್ಲಿ ಆಯಿತಾ, ಅಲ್ಲಿರೋ ಕ್ವಶನ್ಸನ್ನು ಸಾಲ್ವ್ ಮಾಡ್ಕೊಳ್ಳಿ, ನಿಮಗೆ ಸಾಕಾಗುತ್ತೆ. ಸೊ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ ಅಂತಂದರೆ ಸವಾಲ್.com ಅಂತ ಇದೆ, ಸ್ವಲ್ಪ ಕ್ವಶನ್ಸಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಇರ್ತವೆ. ಸೊ ಸದ್ಯಕ್ಕೆ ಇಷ್ಟು ಸಾಕು ನನಗೆ ತಿಳಿದ ಪ್ರಕಾರ. ಇಷ್ಟು ವೆಬ್ಸೈಟಲ್ಲಿರುವಂಥ ನೀವು ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ 15 ಪ್ರಶ್ನೆ ಬಂದರೆ ಒಂದು 12ರಿಂದ 13 ಕ್ವಶನ್ಸು ನಿಮ್ಮ ಮೈಂಡಿಗೆ ಬರುತ್ತೆ. ಯಾವುದೇ ಕಾರಣಕ್ಕೂ ಮೆಂಟಲ್ ಅಬಿಲಿಟಿನ ಓದೋಕ್ಕೆ ಹೋಗ್ಬೇಡಿ. ನೀವೆಲ್ಲ ಮಾಡೋ ತಪ್ಪೇನಪ್ಪ ಅಂದರೆ ಓದ್ತೀರಾ, ಮೆಂಟಲ್ ಅಬಿಲಿಟಿ ಓದಬಾರ್ದು. ಜೊತೆಗೆ ಏನು ಮಾಡ್ಬೇಕು, ಪ್ರಾಕ್ಟೀಸ್ ಮಾಡಬೇಕು, ಹೆಚ್ಚು ಪ್ರಾಕ್ಟೀಸ್ ಮಾಡಿ. ಗೊತ್ತಿಲ್ಲ ಅಂದರೆ ಬೇರೆಯವ್ರನ್ನ ಕೇಳಿ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಜುಲೈ 1ನೇ ತಾರೀಕಿಂದ ನಮ್ಮಲ್ಲಿ ಹೊಸ KAS ಮತ್ತು PSI ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಯಾರೆಲ್ಲ ನಿಮ್ಮ ಸ್ನೇಹಿತರಿಗೆ ಕೋಚಿಂಗ್ ಅವಶ್ಯಕತೆ ಇದೆ, ಈ ಕೂಡಲೇ ನಮ್ಮ ಉಜ್ವಲ ಅಕಾಡೆಮಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎನ್ರೋಲ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.